ಗುರುಜಿ, ನಮ್ಮ ಕಾರ್ಯಕ್ರಮದ ಕೊನೆಯ ವಿಭಾಗ ಅಂದ್ರೇನೆ ಜ್ಞಾನಫಲ ವಿಭಾಗ. ಏನ್ ತಿಳಿಸ್ಕೊಡ್ತಿದ್ದೀರಾ? ಎಲ್ಲ ವೀಕ್ಷಕರಲ್ಲಿ ಈ ಜ್ಞಾನಫಲ ವಿಭಾಗಕ್ಕೆ ನಾವು ತಿಳಿಸಕ್ಕೆ ಮೊದಲು ಯಾತ್ರೆ ವಿಚಾರ ಒಂದು ಸ್ವಲ್ಪ ಮಟ್ಟಿಗೆ ಹೇಳ್ತೀನಿ. ಈ ಯಾತ್ರೆಯಲ್ಲಿ ನಾವು ಪರಿಪೂರ್ಣವಾಗಿ ಪಾಲ್ಗೊಳ್ತಕ್ಕಂಥ ವಿಚಾರ, ಯಾರ್ಯಾರು ಪಾಲ್ಗೊಳ್ತೀರ ನಿಮ್ಮ ನಿಮ್ಮ ಡಿಸ್ಟ್ರಿಕ್ಟು, ನಿಮ್ಮ ತಾಲೂಕು ಮುಖಾಂತರವಾಗಿ ನಾವು ಕೊಡ್ತಕ್ಕಂಥ ಈ ಫೋನ್ ನಂಬರ್ ಮುಖಾಂತರವಾಗಿ ನೀವುಗಳು ಅದನ್ನು ಹೇಳಿ, ನೀವು ಆ ಸಂಖ್ಯೆಯನ್ನು ಯಾವ ಕಾಲಕ್ಕೆ ಮಾಡ್ತೀರಾ, ವೈಯಕ್ತಿಕ ವಿಚಾರಗಳು ಯಾವುದೇ ಫೋನ್ ಕರೆಗಳಲ್ಲಿ ಹೇಳಬಾರ್ದು, ಕೇಳೋಗಿಲ್ಲ. ನಿಮ್ಗೆ ಅದಕ್ಕೆ ಸಪರೇಟಾಗಿ ಒಂದು ಅಪಾಯಿಂಟ್ಮೆಂಟ್ ವಿಚಾರವಾಗಲಿ ಅದನ್ನೆಲ್ಲ ಮಾಡಿಕೊಡ್ತೀನಿ. ಇದು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಕ್ಕಂಥ ಕಾರ್ಯ. ಯಾವುದೇ ಕಾರಣಕ್ಕೂ ಇದರಲ್ಲಿ ಅಪೇಕ್ಷೆಗಳಾಗಲಿ ಸ್ವಾರ್ಥಗಳಾಗಲಿ ಇಲ್ಲ. ನಿಸ್ವಾರ್ಥಿಯಾಗಿ ಪ್ರಕೃತಿನ ಉಳಿಸೋಕ್ಕೆ ಒಂದು ಸಂದರ್ಭ. ಅದಕ್ಕೆ ಅವಕಾಶ ಒಬ್ಬರದ್ದು ಮಾತ್ರ ಅಲ್ಲ, ಎಲ್ಲರೂ ಸೇರಿ ಮಾಡಬೇಕು. ಎಲ್ಲ ಧರ್ಮದವರು, ಎಲ್ಲ ಜಾತಿ ವರ್ಗದವರು ಸೇರಿ ಆ ದೀಪವನ್ನು ನಾವು ಹಚ್ಚಬೇಕು. ಇದು ಹಚ್ಚದೇ ಇದ್ದರೆ 2012 ಅಷ್ಟೊತ್ತಿಗೆ ಆಗ್ತಕ್ಕಂಥ ಅನಾಹುತ ಆಗೋದು ಗ್ಯಾರಂಟಿ. ಇದು ಹಚ್ಚಿದಾಕ್ಷಣಕ್ಕೆ ಕಳೆದು ಹೋಗುತ್ತಾ ಅಂದರೆ ಪ್ರಯತ್ನ ಅಂತಲ್ಲ, ಖಂಡಿತವಾಗ್ಲೂ ಇಷ್ಟನ್ನ ಮಾಡಿ ಅಂತ ಹಿಮಾಲಯ ಆಜ್ಞೆ ಬಂದಿರತಕ್ಕಂಥದ್ದು ಸತ್ಯ. ಅದು ಎಷ್ಟೋ ಜನ ಮಹನೀಯರಿಗೆ ಬಂದಿದೆ, ಎಷ್ಟೋ ಜನ ಬೇರೆ ಬೇರೆ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಬಂದಿರತಕ್ಕಂಥ ಆಜ್ಞೆ ಮುಖಾಂತರವಾಗಿ 3 ದೇವರುಗಳ ಪೂಜೆ ಆರಾಧನೆ ಅದು ನಿಮ್ಮ ಡಿಸ್ಟ್ರಿಕ್ಟ್ಗೆ ಬಂದು ತಿಳಿಸ್ಕೊಡ್ತೀನಿ. ಒಂದೊಂದು ಮನೆ ಕುಟುಂಬದಲ್ಲಿ ಪ್ರತಿಯೊಬ್ಬ ಮನುಷ್ಯ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಪಂಚಭೂತಗಳಲ್ಲೇ ಹುಟ್ಟು ಬೆಳೆಯೋದು. ಅದಕ್ಕೆ ಈ 5 ತತ್ವದಲ್ಲಿರ್ತಕ್ಕಂಥ 5 ಎಣ್ಣೆ ಬೆರಕೆ ಮಾಡಿರ್ತಕ್ಕಂಥ ದೀಪವನ್ನು 5 ಹಣತೆಯ ದೀಪ ಅಂದರೆ ಮಣ್ಣಿನ ದೀಪದಲ್ಲಿ, ಅಡಿಕೆ ಪಟ್ಟೆ ಅಂದರೆ ಕಲ್ಪವೃಕ್ಷದ ತಟ್ಟೆ ಅಂದರೆ ಅಡಿಕೆ ಪಟ್ಟೆಯಲ್ಲೇ ನಾವು ಆ ತಟ್ಟೆಯನ್ನು ಮಾಡಿಕೊಂಡಿರ್ತಕ್ಕಂಥ ವಿಚಾರವನ್ನು ಈ ದೀಪಗಳಿಟ್ಕೊಂಡು ತಟ್ಟೆ ಸಮೇತವಾಗಿ ಆ ದೇವಸ್ಥಾನದಲ್ಲಿ ಇಟ್ಟು ಅವತ್ತಿನ ದಿವಸ ದೀಪವನ್ನು ಹಚ್ಚಬೇಕು. ಆ ರೀತಿಯಾಗಿ ಮಾಡಿಕೊಂಡ್ರೆ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಪ್ರತಿಯೊಂದು ತಾಲೂಕಲ್ಲಿರ್ತಕ್ಕಂಥ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೇವಸ್ಥಾನ ದೇವಾಲಯಗಳು ಅಂದರೆ ಮನುಷ್ಯ ಕಟ್ಟಿರೋದಲ್ಲ, ಹಳೇ ಕಾಲದ ಪುರಾತನ ದೇವಾಲಯಗಳಲ್ಲಿ ದೀಪವನ್ನು ಹಚ್ಚಬೇಕು. ದೊಡ್ಡ ಆಲಯಗಳಲ್ಲಿ ದೇವಸ್ಥಾನ ಹಚ್ಚಬೇಕು. ಯಾಕಂದರೆ ಸಾರ್ವಜನಿಕರು ಬಂದು ಅವರವರ ಹತ್ತಿರವಾಗಿರ್ತಕ್ಕಂಥ ಮನೆ ಹತ್ತಿರವೋ ಅಥವಾ ಅವರ ಕುಲದೇವರುಗಳಾಗಿರ್ತಕ್ಕಂಥವ್ರಿಗೋ ಅಥವಾ ಅವರ ಕ್ಷೇತ್ರವೇ ಆಗಿರತಕ್ಕಂಥದ್ದು ಅಥವಾ ಮನೆ ಹತ್ತಿರ ಇಲ್ಲದೇ ಇದ್ದರೆ ನಮ್ಮ ಊರು ಅಂತ ಹೇಳಿ ಆ ಒಂದು ಅಭಿಮಾನಕ್ಕೂ ಅವರುಗಳು ಬಂದು ಆ ದೀಪವನ್ನು ನಾನು ನಿಗದಿತಪಡಿಸ್ತಕ್ಕಂಥ ಮುಹೂರ್ತ, ನಾನು ನಿಗದಿತ ಪಡಿಸ್ತಕ್ಕಂಥ ಒಂದು ಸಂಖ್ಯೆ, ಆ ಸಮಯದ ಹೊತ್ತಿನಲ್ಲೇ ಎಲ್ಲರೂ ಆ ದಿನದಲ್ಲೇ ಪೂಜೆಯನ್ನ ಮಾಡಿ ದೀಪವನ್ನು ಹಚ್ಚಬೇಕು. ಇಷ್ಟೇ ನಿಮ್ಮ ಕೆಲಸ. ನಿಮಗೆ ಖರ್ಚು ಬಾಪ್ತಿ ಎಲ್ಲ ಬರೋದೇನು ಅಂದರೆ 5 ಹಣತೆಗಳು, ಎಣ್ಣೆ ಮತ್ತು ಆವತ್ತಿನ ದಿವಸ ಅರ್ಚನೆ ಪರಿವರ್ತನೆ. ಲೋಕ ಕಲ್ಯಾಣಾರ್ಥವಾಗಿ ನಿರ್ಮಾಣವಾಗಿರತಕ್ಕಂಥ ಸಂಪೂರ್ಣ ವರಮಹಾಲಕ್ಷ್ಮಿ ಸಂತೋಷವಾಗಿ ಅವಳ ನಂಜನಗೂಡ ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾಳೆ. ಚಾಮುಂಡೇಶ್ವರಿ ನಮ್ಮ ಬೆಂಗಳೂರು ಮತ್ತು ಮೈಸೂರು ಮಧ್ಯಭಾಗದಲ್ಲಿ ಬಿಂದುವಲ್ಲಿ ಕಾಪಾಡ್ತಕ್ಕಂಥವಳಾಗ್ತಾಳೆ. ಇಡೀ ಜಗತ್ ಶಕ್ತಿ ಅವಳಲ್ಲಿ ಸೇರ್ಕೊಳ್ಳುತ್ತೆ. ಆ ಸಮಯ ಬರುವಾಗ ಈ ದೀಪಗಳನ್ನು ನಾವು ಹಚ್ಚಲೇಬೇಕಾಗಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೂ ವಾರ ಬಿಟ್ಟು ವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಾವುಗಳೇ ಖುದ್ದಾಗಿ ಕೃತಃ ಬರ್ತೀವಿ. ನಾವುಗಳು ಬಂದಾಗ ನೀವುಗಳು ಮಾಡಿರ್ತಕ್ಕಂಥ ಈ ಕರೆಯಲ್ಲಿ ಯಾರ್ಯಾರು ಸಂತೋಷವಾಗಿ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ಸ್ ಅಂದರೆ ಯಾವುದೇ ಕಾರಣಕ್ಕೂ ನೀವು ಪ್ರಾಯೋಜಕರಾಗಿರ್ತಕ್ಕಂಥವ್ರು ಬಂದು ಅಲ್ಲಿ ಊಟ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಳಿ, ಮಠದಲ್ಲಿ ಮಾಡ್ಕೊಳ್ಳಿ ಅಂಥದ್ದೆಲ್ಲ ಇದ್ದರೆ ಪಕ್ಷದಲ್ಲಿ ಅಂಥದ್ದೆಲ್ಲ ಸಹಕಾರವನ್ನು ಬಂದಿರತಕ್ಕಂಥ ಜನಗಳಿಗೆ ನೀವು ಮಾಡ್ತಕ್ಕಂಥ ಅವಕಾಶವನ್ನು ಮಾಡಬಹುದು. ಎರಡನೇದಾಗಿ ಯಾರಾದರೂ ದೀಪಗಳನ್ನು ಕೊಡ್ತಕ್ಕಂಥವ್ರು ಧಾನ್ಯಗಳಾಗಿರ್ತಕ್ಕಂಥವ್ರು ಬಂದು ಕೊಡ್ಬೋದು. ಎಣ್ಣೆಗಳನ್ನು ದೇವಸ್ಥಾನಗಳಿಗೆ ದೀಪ ಹಚ್ಚಕ್ಕೆ ನೀವು ಸಂಘ ಸಂಸ್ಥೆಯವರು ಆ ದೇವಸ್ಥಾನದಲ್ಲಿ ನೀವು ಕೊಡ್ತಕ್ಕಂಥ ಅವಕಾಶ ಏನಂದರೆ ಪರ್ಮಿಷನ್, ಅಂದರೆ ಆವತ್ತಿನ ದಿವಸ ಆ ನಿಗದಿತ ದೇವಸ್ಥಾನದಲ್ಲಿ ಆ ಸಮಯದಲ್ಲಿ ದೀಪವನ್ನು ಹಚ್ಚಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು. ಎಲ್ಲ ಜನಗಳು, ಎಲ್ಲ ಜಾತಿ ವರ್ಗದವರು ದೀಪವನ್ನು ಹಚ್ಚಬಹುದು. ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಮುಸಲ್ಮಾನರು, ಕ್ರಿಶ್ಚಿಯನ್ರು, ಸಿಖ್ಖರು, ಎಲ್ಲ ಧರ್ಮದವರು ನಿಮ್ಮ ದೇವಸ್ಥಾನದಲ್ಲಿ, ನಿಮ್ಮ ದರ್ಗಾಲಿ, ನಿಮ್ಮ ಚರ್ಚಲ್ಲಿ, ನಿಮ್ಮ ಪರಿವರ್ತನಾ ಸ್ವರೂಪದಲ್ಲಿ ದೀಪವನ್ನು ಹಚ್ಚತಕ್ಕಂಥ ಅವಕಾಶ. ನೀವೆಲ್ಲ ಯಾರನ್ನು ಕೇಳ್ತೀರಾ? ಭಗವಂತ ಒಬ್ಬನೇ, ಎಲ್ಲ ಒಂದೇ ಏಕಸ್ವರೂಪ. ಅದಕ್ಕೆ ನಿರಾಕಾರ ಪರಬ್ರಹ್ಮನ ಜ್ಯೋತಿಯಾಗಿರ್ತಕ್ಕಂಥ ದೀಪ. ಅದಕ್ಕೆ ದೀಪಂ ಜ್ಯೋತಿ ಪರಬ್ರಹ್ಮ ಅಂದಾಗ ಆ ಪರಬ್ರಹ್ಮನಿಗೆ ದೀಪವನ್ನು ಹಚ್ಚಿದಾಗ ಭಗವಂತ ಹಣೆ ಬರ ಬರೆದು ಬಿಟ್ಟಿದೆಯಾ, ಆದರೆ ಪ್ರಕೃತಿಯನ್ನು ಉಳಿಸೋಕ್ಕೆ ಅವಕಾಶವನ್ನು ಮಾಡ್ತೀಯಾ. ಪ್ರಕೃತಿಯ ಲಯವಾಗೋ ಈ ಸಮಯದಲ್ಲಿ ನಾವೆಲ್ಲರೂ ನಿಮ್ಮನ್ನು ಯಾಚನೆ ಮಾಡ್ತಾ ಇದ್ದೀವಿ. ಎಷ್ಟು ಮಟ್ಟಿಗಾಗುತ್ತೋ ಕಾಲಚಕ್ರವನ್ನು ಉಳಿಸಿ ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡು ಜಗನ್ಮಾತೆ ಅಂತ ಪ್ರಾರ್ಥನೆ ಮಾಡೋದೇ ಈ ಯಾತ್ರೆ. ಅದಕ್ಕೋಸ್ಕರ ಇದನ್ನ ಏನು ಹೇಳ್ತಿದ್ದೀವಿ? ಧರ್ಮ ಚೈತನ್ಯ ಯಾತ್ರೆ. ಗಮನ ಇಟ್ಕೊಳ್ಳಿ, ಧರ್ಮ ಚೈತನ್ಯ ಯಾತ್ರೆ. ಈ ಚೈತನ್ಯ ಯಾತ್ರೆಗೆ ನಾವೆಲ್ಲ ಬರ್ತಾ ಇದ್ದೀವಿ. ಈ ಧರ್ಮ ಚೈತನ್ಯ ಯಾತ್ರೆ ಜಾಗೃತಿ ಪಡಿಸ್ತಾ ಇದ್ದೀವಿ. ಎಲ್ಲ ಮಠಾಧೀಶ್ವರ ಆಶೀರ್ವಾದಗಳೊಂದಿಗೆ ಎಲ್ಲ ಮಠಾಧೀಶ್ವರೂ ಸೇರಿ ದಯವಿಟ್ಟು ಎಲ್ಲ ಧರ್ಮದವರಿಗೆ ಸಹಕರಿಸಿ. ದೇವಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರು ಇಲ್ಲ ಯಾವುದೇ ಸ್ವಾರ್ಥಗಳನ್ನ ಇಟ್ಕೋಬೇಡಿ. ರಾಜಕೀಯ ಕುತಂತ್ರ ಮಾಡತಕ್ಕಂಥವರು ರಾಜಕೀಯವಾಗಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮನುಷ್ಯರಾಗಿ ಮಾತ್ರ ನಾವಿದ್ದೀವಿ, ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅನ್ನೋ ಒಂದು ಮನೋಭಾವನೆ ನಿಮಗೆ ಬಂದು ನಿಮ್ಮ ಊರು, ನಿಮ್ಮ ರಾಜ್ಯ, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಕ್ಕಂಥ ಅವಕಾಶಕ್ಕೆ ಆ ಭಗವಂತನಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾಗ ಮಾತ್ರ ಆ ಶಕ್ತಿ. ಅದಕ್ಕೆ ಆ ಒಂದು ನಿಗದಿತವಾಗಿರತಕ್ಕಂಥ ದಿನ ಕರ್ನಾಟಕಾದ್ಯಂತ ದೀಪವನ್ನು ಹಚ್ಚೋ ದಿನಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೋಸ್ಕರ ಇವತ್ತಿನ ದಿವಸ ನಾವು ಮಂಗಳಕರವಾಗಿರ್ತಕ್ಕಂಥ
ಬುಧವಾರದಲ್ಲಿ ಆ ಅಮಂಗಳವಾಗಿರತಕ್ಕಂಥ ಜೀವನವನ್ನು ನಡೆಸೋ ಈ ಜ್ಞಾನಫಲದಲ್ಲಿ ನಿಮಗೆ ಹೇಳ್ತಕ್ಕಂಥದ್ದು ಏನು ಅಂದರೆ, ದೀಪವನ್ನು ಹಚ್ಚತಕ್ಕಂಥ ಪ್ರತಿಯೊಬ್ಬರೂ ಮನೆ ಒಳಗೂ ಕೂಡ ಇನ್ನು ಮೇಲೆ ಯಾವ ಕಾಲಕ್ಕೂ ತುಳಸಿ ಕಟ್ಟೆಯಲ್ಲಿ ಯಾರೂ ದೀಪವನ್ನೇ ಹಚ್ತಾ ಇಲ್ಲ. ನಿಮ್ಮ ಮನೆಯಲ್ಲಿ ಯಾಕೆ ಹಚ್ತಾ ಇಲ್ಲ ಅಂದರೆ, ಯಾವುದೇ ಕಾರಣಕ್ಕೂ ನಿಮ್ಮ ಮನೇಲಿ ಬರ್ತಕ್ಕಂಥ ಕಿರಿಕಿರಿ ಅಂದರೆ, ಹೊರಗಡೆ ಗಂಡ ಹೋಗಿ ಬಂದಿರ್ತಾನೆ, ಯಾವುದೋ ವಿಚಾರಕ್ಕೆ ಮನೆ ಒಳಗೆ ಬಂದ ತಕ್ಷಣ ಕಿರಿಕಿರಿ ಆಗುತ್ತೆ, ಅಥವಾ ಮಕ್ಕಳು ಹೋಗಿ ಬಂದಿರ್ತಾರೆ, ಮಕ್ಕಳು ತಂದೆ ತಾಯಿ ಕಂಡ್ರೇನೇ ಅಸಡ್ಡೆ, ಅಥವಾ ಮಕ್ಕಳಿಗೆ ಅಸಡ್ಡೆ ಆಗಿರ್ತಕ್ಕಂಥ ತಂದೆ ತಾಯಿಗೆ ಅಸಡ್ಡೆ ಆಗಿರುತ್ತೆ. ಈ ಥರ ಒಂದು ಜೀವನ ಇರತಕ್ಕಂಥ ಎಲ್ಲರ ಸಮೃದ್ಧಿ ಸರಿಯಾಗಬೇಕು ಅಂದರೆ ನೀವೆಲ್ಲ ಏನು ಮಾಡಬೇಕು, ಉತ್ತರಾಭಿಮುಖಕ್ಕೆ ತುಳಸಿ ಕಟ್ಟೆ ಇಡಬೇಕು. ಉತ್ತರ ಅಂದರೆ ನಿಮ್ಮ ಮನೆ ಉತ್ತರ ಭಾಗದಲ್ಲಿ ಇರಬೇಕು, ಅದು ಹೊರ ಭಾಗದಲ್ಲಿ. ಅಲ್ಲಿಗೆ ನೀರು ಹಾಕಿ ದೀಪವನ್ನು ಬೆಳಗ್ಗೆ ಒಂದು ಸಲಿ, ಸಾಯಂಕಾಲ ಒಂದು ಸಲಿ ರಂಗೋಲಿಯನ್ನು ಹಾಕಿ ಇಡದೇ ಇದ್ರು ಕನಿಷ್ಠ ಸಾಯಂಕಾಲವಾದರೂ ರಂಗೋಲಿಯನ್ನು ಹಾಕಿ ದೀಪವನ್ನು ಆ ತುಳಸಿ ಹತ್ರ ಹಚ್ಚಿ. ಯಾಕೆಂದರೆ ತುಳಸಿ ಬಂದು ಶ್ರೀ ತುಳಸಿ ಜಯ ಮುನಿಯವೇ ಜಯ ಮುನಿಯವೇ, ಮಂಗಳಗ ವಿಷ್ಣುಗ ನಿ ವಿಷ್ಣು ತುಳಸಿವೆ, ಶ್ರೀ ಕೃಷ್ಣ ತುಳಸಿವೆ, ಜಯ ಆರತಿ ಜಯ ಪೂಜಿತ ಮಂಗಳ ಸೌಭಾಗ್ಯವತಿ. ಆ ಸೌಭಾಗ್ಯತನೆಯನ್ನು ಕೊಡ್ತಕ್ಕಂಥ ಮಂಗಳಕರವಾಗಿರ್ತಕ್ಕಂಥ ಸರ್ವಕೆಷ್ಟಗಳನ್ನು ಪರಿವರ್ತನೆ ಮಾಡೋದು ತುಳಸಿ. ಅದಕ್ಕೆ ಒಂದು ತುಳಸಿ ದಳದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ತುಲಾಭಾರ ಮಾಡಿ ಅವನ ಮೇಲೆ ಬಂದು ಸಮಾದಾಗ ಜಗಜ್ಜೀವನವಾಗಿರ್ತಕ್ಕಂಥ ಆ ವಿಶ್ವಾತ್ಮನೇ ಶ್ರೀಕೃಷ್ಣ ಪರಮಾತ್ಮ, ಅವನ ಪಾದಾರವಿಂದಕ್ಕೆ ನಾವು ಸ್ಮರಣೆ ಮಾಡಿಕೊಂಡಾಗ ಖಂಡಿತ ಲೋಕವನ್ನು ಉದ್ಧಾರ ಮಾಡ್ತಾನೆ. ಧರ್ಮ ಚೈತನ್ಯ ಯಾತ್ರೆಗೆ ಹಚ್ಚೋ ದೀಪವನ್ನು ಈಗಿಂದಾನೇ ಪ್ರಾರಂಭ ಮಾಡ್ಕೊಳ್ಳಿ ಮನೆಯೊಳಗೆ. ಅದಕ್ಕೆ ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ನಾವು ಈ ಕಾರ್ಯಕ್ರಮದ ಮುಖಾಂತರ ಕೇಳ್ಕೊಳ್ಳೇಬೇಕು. ಅದಕ್ಕೆ ನೀವೆಲ್ಲ ಸಹಕರಿಸಲೇಬೇಕು ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ದೀಪ ಪಾವಿತ್ರತೆಯ ಸಂಕೇತ, ಪರಮಾತ್ಮನೇ ಅದರಲ್ಲಿ ಅಡಗಿದಾನೆ ಅಂತ ಕೂಡ ಹೇಳ್ತಾ ಇರ್ತೀರಾ ನೀವೇನೆ. ಅದರ ಪ್ರಾಮುಖ್ಯತೆ ಎಷ್ಟು, ಇನ್ಮೇಲೆ ತುಳಸಿ ಒಂದು ಕಟ್ಟೆಯಲ್ಲಿ ದೀಪವನ್ನು ಹಚ್ಚಲೇಬೇಕು ಅಂತ ಕೂಡ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಎಂದಿನಂತೆ ಮುಂಜಾನೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಎಷ್ಟು ಗಂಟೆಗೆ ನಿಮ್ಮೆಲ್ರಿಗೂ ತಿಳಿದೇ ಇದೆ, 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಹೋಗಿ ಬರೋದಾ. ಅಪ್ನೆ ಕೊಡಿ. ನಮಸ್ಕಾರ.